ವಿವಾದಿತ ವಿನಾಯಕನಗರದ ಹಳೆ ಮಾರ್ಕೆಟ್ ಸ್ಥಳದ ವಿಚಾರವಾಗಿ ಇತ್ತೀಚೆಗಷ್ಟೇ ಹಿಂದೂಪರ ಸಂಘಟನೆ ಒಕ್ಕೂಟದ ಮಂಜು ಭಾರ್ಗವ ಎಂಬುವನು ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ರವರ ಮೇಲೆ ವಿವಾದಿತ ಸ್ಥಳದಲ್ಲಿ ಮಾಲ್ ಕಟ್ಟುವವರ ಜೊತೆ ಶಾಮೀಲಾಗಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಗರದ ಹೊಯ್ಸಳ ಹೋಟೆಲ್ನಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಬಿಸಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ಹೆಸರಿನಲ್ಲಿ ನಗರ ಮತ್ತು ಜಿಲ್ಲೆಯ ಜನಕ್ಕೆ ಆರ್ಟಿಎ ಕಾರ್ಯಕರ್ತ ಎಂದು ನಂಬಿಸಿ ನಾನು ಹಿಂದೂಪರ ಎನ್ನುತ್ತಾ ಬ್ಲಾಕ್ಮೇಲ್ ವಸೂಲಿ ದಂಧೆಗೆ ಸಂಘಟನೆಯ ಹೆಸರನ್ನು ಬಳಸಿಕೊಂಡು ಸಾಮಾಜಿಕ ವಿರೋಧಿ ಚಟುವಟಿಕೆ ನಡೆಸುತ್ತಿರುವುದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಎಂದು ಮಾರ್ಮಿಕವಾಗಿ ನುಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉದಾಹರಣೆಗಳು ನಮ್ಮ ಬಳಿ ಇವೆ ಎಂದರು. ಇಂತಹ ವ್ಯಕ್ತಿತ್ವದ ಇವರು 25 ಲಕ್ಷ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವ ಹೆಸರೇಳಲು ಯೋಗ್ಯತೆಯೇ ಇಲ್ಲದವರು. ನಮ್ಮ ಶಾಸಕರ ಬಗ್ಗೆ ಮಾತನಾಡುವ ಯೋಗ್ಯತೆಯೂ ಇಲ್ಲ. ಈ ಹೇಳಿಕೆ ಹಿಂದೆ ಹಲವರ ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂಬುದು ನನಗೆ ಗೊತ್ತಿದೆ ಎಂದರು. ನಗರ ಶಾಸಕ ಜ್ಯೋತಿ ಗಣೇಶ್ ಯಾವಾಗಲೂ ಹಿಂದೂಪರವಾಗಿದ್ದಾರೆ, ಹಿಂದೂಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ. ಇವರನ್ನು ತೇಜೋವಧೆ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ಪ್ರಮುಖ ಜಗದೀಶ್, ಮರಿತಿಮ್ಮಯ್ಯ, ಯುವ ಮುಖಂಡ ಧನುಷ್ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಜೀವರತ್ನ ಅಂತ ಮಾಜಿ ಟೂಡಾ ಮೆಂಬರು. ನಾನು ಈ ಮಂಜು ಭಾರ್ಗವ್ ಅವರಿಂದ ಭಾಳ ಬೆಳೆಯಲ್ಲಿ ನಂದಿ ಹೋಗಿದ್ದೇನೆ. ಇವರು ನನಗೆ ಇಲ್ಲಿದ್ದ ತೊಂದರೆಗಳು ಕೊಟ್ಟಿದ್ದಾರೆ. ನಂದು CSIನಲ್ಲಿ ಹೋಟೆಲ್ ಲೆವೆಲ್ಲಿ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋ ಅಂಥ 2 ಸೈಟ್ ಇತ್ತು. ಆ ಸೈಟ್ ನಂದು ಅಂತ ನನಗೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು. ಒಂದು 15 ಲಕ್ಷ ದುಡ್ಡುವರೆಗೂ ಕೊಡೋಕ್ಕೂ ನಾನು ರೆಡಿ ಇದ್ದೆ. ಆದರೆ 30 ಲಕ್ಷ 40 ಲಕ್ಷ ಬೇಕು ಅಂತ ಇವ್ರ ಅಪ್ಪನ ಮನೆ ಆಸ್ತಿ ಥರ ಇವರು ಬಂದ್ಬಿಟ್ಟು ಇದು ಮಾಡಿದ್ರು. ಇದರಿಂದ ಆಮೇಲೆ ಅದಕ್ಕೆ ಆ ಸೈಟ್ ಎದುರುಗಡೆನೇ ನಂದು ಮನೆ ಇತ್ತು. ಆ ಮನೆ ಮೇಲ್ಗಡೆನೂ ಬಂದು ಇವರು ಸೇರಿಕೊಂಡು ಇಲ್ಲಿದ್ದಕ್ಕೆ ಚಟುವಟಿಕೆ ಮಾಡಿಕೊಂಡು ಅದು ರೆಸಿಡೆನ್ಸಿಯಲ್ ಲೇಔಟ್ ಆದರೂ ಕೂಡ ಅಲ್ಲಿ ಮಾಡಬಾರ್ದು ಇದನ್ನೆಲ್ಲ ಮಾಡ್ತಿದ್ದಾರೆ. ಪುಂಡ ಪೋಖ್ರಿಗಳು ಜನಗಳೆಲ್ಲ ಸೇರಿಸ್ಕೊಂಡು ನಾವು ಕೆಳಗಡೆ ಇದ್ದೀವಿ, ನಮ್ಗೆ ಇಲ್ಲಿದ್ದು ತೊಂದರೆಗಳು ಕೊಡ್ತಾವ್ರೆ. ಇಂಥ ಸಮಾಜಘಾತಕರನ್ನ ನೀವೇನು ಮಾಡಬೇಕು ಪ್ರಜೆಗಳು, ಮತ್ತು ನೀವು ಪೊಲೀಸ್ ಆಫೀಸರ್ ಆಗಲಿ ಕಾನೂನು ಏನು ಮಾಡಬೇಕು ಅಂತ ನೀವು ಖಂಡಿತ ಅವ್ರಿಗೆ ನೀವು ಶಿಕ್ಷೆ ಕೊಡಬೇಕು. ನನಗೆ ಇವರು ಇಷ್ಟೊಂದು ಸ್ಟಾರ್ಟರ್ ಕೊಟ್ಟರು, ನಾನು ಅದ್ರ ಬಗ್ಗೆ ಇವ್ರ ಸವಾಸನೆ ಬೇಡ ಅಂತ ಲೀಗಲ್ಲಾಗಿ ನಾನು ಕೋರ್ಟ್ಗೆ ಹೋಗಿದ್ದೀನಿ. ನಮಗೆ ತುಮಕೂರು ಕೋರ್ಟಲ್ಲಿ ನನಗೆ ಜಯ ಸಿಕ್ಕಿದೆ. ಆದರೂ ಕೂಡ ಇವರು ಮತ್ತೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅದನ್ನು ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ನನಗೆ ಈ ಸೈಟಿನ ಬಗ್ಗೆ ಅಲ್ಲೂ ಕೂಡ ನನಗೆ ಜಯ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಇಷ್ಟೆಲ್ಲ ನನಗೆ ಜಯ ಸಿಗುತ್ತೆ. ಆವಾಗ ನನಗೆ ಪೂರ್ಣ ನೀವು ತುಮಕೂರು ಜನತೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ರಕ್ಷಣೆ ಕೊಟ್ಟು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ನನಗೆ ಈ ಥರ ಇವರು ಹಿಂಸೆ ಕೊಡಬೇಕಾದ್ರೆ ಇಂಥ ಸಮಾಜಘಾತಗಳು ಖಂಡಿತ ತುಮಕೂರಲ್ಲೇ ಇರಬಾರ್ದು. ಎಲ್ಲಿಂದನೂ ಬಂದ್ಬಿಟ್ಟು ಇವರು ಇಲ್ಲಿ ಈ ಥರ ಎಲ್ಲ ತುಮಕೂರು ಜನತೆಗಳಿಗೆ ನನ್ನಂಥವ್ರಿಗೆ ಅಮಾಯಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವರು ತಕ್ಕ ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈಗ ಈ ವ್ಯಕ್ತಿ ಏನಂತ ಹೇಳಿದ್ದಾರೆ, ನಮ್ಮ ಹತ್ರ 15 ಲಕ್ಷ 30 ಲಕ್ಷ ವಸೂಲಿ ಕೇಳಿದ್ದಾರೆ, ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಸರಿನಾ? ಯಾರ ಹೆಸರು ಹೇಳಿದ್ದಾರೆ? ಯಾರ ಹೆಸರು ಹೇಳೋರೆ? ಶೇರ್ ಮಾಡಿ ಶೇರ್ ಮಾಡ್ತೀನಿ, ನಿಮ್ಗೆಲ್ಲ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬನ್ನಿ. ಆಮೇಲೆ ದಯಮಾಡಿ ಇವ್ರಿಗೆ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಸಂಘಟನೆ ಮಂಜು ಭಾರ್ಗವ ಇದಾರಾ ಇಲ್ವಾ ಅಂತ ಸಂಘಟನೆ ಬಸವರಾಜ್ ದಳದವರೇ ನಿಮಗೆ ನಿನ್ನೆ ಪತ್ರಕ ಹೊರಡಿಸೋರೆ. ಏನಂತ ಹೊರಡಿಸೋರೆ? ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೆ, ಅವ್ರು ಮಾಡ್ತಾ ಇರ್ತಕ್ಕಂಥ ಆಪಾದನೆಗೆ, ಅವ್ರು ಮಾಡ್ತಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೂ ನಮಗೂ ಸಂಬಂಧ ಇಲ್ಲ. ನಾನು ತಮಗೆಲ್ಲ ತಿಳಿದಿರೋಂಗೆ ಫಸ್ಟು ನಿಮಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಾನು ಒಂದು ವಿಚಾರಕ್ಕೆ ಕ್ಲಾರಿಟಿ ತಯಾರ ಇದ್ದೀರಾ, ದಯವಿಟ್ಟು ತಮಗೆಲ್ಲ ಒಂದು ಧನ್ಯವಾದ ತಿಳಿಸ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಾವು 21 ವರ್ಷದಿಂದ ಸಂಘಟನೆಯಲ್ಲಿ ಇದ್ದೀವಿ. ಮಂತೇಶಣ್ಣ ಎಲ್ಲರಿಗೂ ನಿಮಗೆ ಗೊತ್ತು. 21 ವರ್ಷದ ಸಂಘಟನೆಯಲ್ಲಿ ನಮಗೆ ಜ್ಯೋತಿ ಗಣೇಶಣ್ಣವರು ಶಾಸಕರಾಗಿರೋದು ಇವಾಗ ಕೇವಲ 7 ವರ್ಷದಿಂದ ಮಾತ್ರ. 21 ವರ್ಷದಿಂದ ನಾವು ನೋಡಿದ್ದೀವಿ. ರಾಜಕೀಯ ಬರೋಕ್ಕಿಂತ ಮುಂಚೆಯಿಂದ ನಾವು ನೋಡಿದ್ದೀವಿ. ಅವರು ನಮ್ಮ ಹಿಂದೂಪರ ಸಂಘಟನೆಗಳ ಪರ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ನಾವು ಒಂದು ಹಿಂದುತ್ವದ ಅಸ್ಮಿತೆ ದತ್ತಪೀಠಕ್ಕೆ ಹೋಗ್ತೀವಿ, ಆ ದತ್ತಪೀಠಕ್ಕೆ ಪೂರ್ಣ ಮೊತ್ತದಲ್ಲಿ ಸಹಕಾರ ಕೊಡ್ತಾರೆ ಅವರು.
ಇನ್ನೊಂದು ಯಾವುದೋ ಒಂದು ಗಣೇಶೋತ್ಸವ ಕಾರ್ಯಕ್ರಮ, ಇನ್ನೊಂದು ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ, ಇನ್ನೊಂದು ನಮ್ಮ ಇಡೀ ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳು ಹೆಚ್ಚು ಕಮ್ಮಿ ಒಂದು 75% ಅಂತ ಹೇಳ್ತೀನಿ, 75% ದೇವಸ್ಥಾನಕ್ಕೆ ಅವರ ಸ್ವಂತ ಶಾಸಕರ ಅನುದಾನದ ಸ್ವಂತ ನಿಧಿನಲ್ಲಿ 6 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ಬರ್ತಕ್ಕಂಥ ಶಾಸಕರ ನಿಧಿ ಇದೆಯಲ್ಲ, ಅದ್ರಲ್ಲಿ 6 ಕೋಟಿಗಿಂತ ಹೆಚ್ಚು ನಿಧಿ ಕೊಟ್ಟಿದ್ದಾರೆ. ಅದರ ದಾಖಲೆನೂ ನಮ್ಮ ಹತ್ರ ಇದೆ, ಬೇಕಾದ್ರೆ ನಿಮಗೆ ಕೊಡ್ತೀವಿ. ಏನು ಇವ್ರು 4 ಜನ 5 ಜನ ನಿಂತ್ಕೊಂಡು ಊರನ್ನ 4 ಭಾಗ ಮಾಡಬೇಕು ಅಂತ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂತ ನಿಮಗೆಲ್ಲ ನಮಗಿನ ಜನ ನಿಮಗೆ ಗೊತ್ತು. ಇಲ್ಲೆಲ್ಲಿ ಹೋಗಿ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರೆ, ಇಲ್ಲೆಲ್ಲಿ ಹೋಗಿ RTI ಹಾಕ್ತಾರೆ, ಇವೆಲ್ಲ ಗೊತ್ತು. RTI ಇರೋದು ಏನಕ್ಕೆ? ಯಾವ್ದಾದ್ರು ಒಂದು ಒಳ್ಳೆ ವಿಚಾರನ ಮಾಹಿತಿ ತಗೊಂಡು ಜನಗಳಿಗೆ ತಿಳ್ಸಕ್ಕೆ. ಇವ್ರು ಆ ಕೆಲಸ ಮಾಡ್ತಾ ಇಲ್ಲ. RTI ಹಾಕೋದು, ಯಾರಿಗೋ ತೊಂದರೆ ಕೊಡೋದು. ಇವಾಗ ಅದು ಒಂದು ವಿಡಿಯೋ ನಮ್ಮ ಹತ್ರ ಪಾಪ ಮನೆ ಯಾರೋ ಬಂದು ಅವರು ಮಾಡ್ಕೊಂಡಿದ್ದಾರೆ. ಅದು ಒಂದು ವಿಡಿಯೋ ಇದೆ, ಅದನ್ನು ನಿಮಗೆ ಕೊಡ್ತೀವಣ್ಣ, ಮಾಧ್ಯಮ ಮಿತ್ರರಿಗೆ ಕೊಡ್ತೀವಿ. ಆಮೇಲೆ ಇವ್ರು 4 ಜನದಿಂದ ಹಿಂದುತ್ವ ಇಲ್ಲ. ಅವ್ರು 4 ಜನ ಅಲ್ಲ, ಹಿಂದೂಗಳು ಇಡೀ ತುಮಕೂರಲ್ಲಿ 3 ಲಕ್ಷ ಜನ ಅವ್ರು. ನಮ್ಮ ತುಮಕೂರು ನಗರದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ 25 ಲಕ್ಷ ಜನ ಅವ್ರೆ. ನಾವೆಲ್ಲ ಹಿಂದೂಗಳು ಸೇರ್ಕೊಂಡು ಆ ದೇವಸ್ಥಾನನ ರಕ್ಷಣೆ ಮಾಡ್ತೀವಿ. ಈ ಊರು ಹೊಡಿತಕ್ಕಂಥ ಕೆಲಸ ಮಾಡಕ್ಕೆ ಬಂದವರಲ್ಲ, ಇವರಿಂದ ರಕ್ಷಣೆ ಆಗೋದೇನು ಬೇಡ. ಇವ್ರು ರಕ್ಷಣೆ ಮಾಡಕ್ಕೆ ಅಲ್ಲಿ ಬರೋದು ಬೇಡ. ಅದೇ ಇವ್ರೇನ ಇವ್ರು RTI ಹಾಕೊಂಡು ವಸೂಲಿಗಳು ಸೆಟ್ಲ್ಮೆಂಟ್ ಮಾಡ್ತಾರಲ್ಲ. ಶಾಸಕರ ವಿರುದ್ಧ ಪ್ರೆಸ್ ಮೀಟ್ ಅವ್ರ ಹೆಸರು ಈ ಹೆಸರೇ ಹೇಳ್ತಕ್ಕಂಥವ್ರೇನಲ್ಲ. ಅವರು ಹೆಸರು ಹೇಳ್ತಕ್ಕಂಥವ್ರು ನಾವೇ ಹೇಳ್ತಿದ್ವಿ ಫಸ್ಟ್ ಹೆಸರು ಅಲ್ವಾ? ಹೆಸರು ಹೇಳ್ತಕ್ಕಂಥವ್ರೇನಾಗಿದ್ರೆ ಹೆಸರು ಹೇಳ್ಬಿಟ್ಟಿದ್ವಿ. ಮುದ್ದಾಲಿಕ್ ಅವರು ನಮಗೆ ಹಿರಿಯ ಹುಟ್ಟು ಹೋರಾಟಗಾರರು, ಪೂಜನೀಯ ಭಾವ ಅವ್ರ ಮೇಲೆ ನಮಗೆ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ, ನಮಗೆ ನಮ್ಮ ಸಂಘಟನೆ, ನಾವು ಸಂಘಟನೆ ಬಂದಿದ್ದೀವಲ್ಲ, ನಮಗೆಲ್ಲ ಸಂಘಟನೆ ಅವ್ರಿಗೆ ನಮಗೆ ಪೂಜನೀಯ ಭಾವ. ಅವ್ರಿಗೆ ದಾರಿ ತಪ್ಪಿಸಿದ್ದಾರೆ, ಅವ್ರಿಗೆ ಪೂರ್ಣ ಮಾಹಿತಿ ಅಣ್ಣ. ಮುತಾಲಿಕ್ ಅವರಿಗೆ ಅದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ನಾವೇ ಮಾತಾಡಿದೀವಿ ಅಣ್ಣ. ಹನುಮಂತರಾಜಣ್ಣ ನಮ್ಮ ನಗರಾಧ್ಯಕ್ಷರು, ನಿಕಟಪೂರ್ವ ನಗರಾಧ್ಯಕ್ಷರಾದ ಹೇಳ್ತಾರಣ್ಣ, ಬರ್ತಾರೆ. ಹೋರಾಟ ಆಗಿದೆ, ಮತ್ತೊಂದೆಲ್ಲ ಆಗಿದೆ. ಈಗ ಅವರು ಈ ಥರ ಬಂದು ವಿರೋಧವಾಗಿ ಸ್ಪಷ್ಟೀಕರಣ ಕೊಡಿಸಿ ಅವ್ರ ಕೈಲೇನೆ. ಆಲ್ರೆಡಿ ಮುತಾಲಿಕ್ ಸಾಹೇಬರು ಕೊಟ್ಟಿದ್ದಾರೆ. ಆಮೇಲೆ ಈಗ ನಮ್ಮ ಸಂಘಟನೆ ಏನಿದೆ, ಸಂಘ ಪರಿವಾರದ ಸಂಘಟನೆ ಬಜರಂಗ ದಳ ಏನಿದೆ, ಬಜರಂಗ ದಳದ ಒಂದು ಪೋಸ್ಟರ್ನ ಹೊರಡಿಸಿದೆ. ಈ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಪ್ರೆಸ್ ಮೀಟು, ಈ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಆಪಾದನೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಇವರು ಬೇರೆ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಆಲ್ರೆಡಿ ಬಜರಂಗ ದಳ ಹೇಳಿದೆ. ಅದು ನಿಮ್ಗೆಲ್ಲ ಗೊತ್ತಿದೆ, ನಿಮಗೂ ಪತ್ರ ತಲುಪಿದೆ. KSI ಲೇಔಟಲ್ಲಿ ಯಾವುದೋ ಒಂದು ಮನೆಗೆ ಬಾವುಟ ಹಾಕಿ ಹೋಗಿ ಅಲ್ಲಿ ಅವ್ರಿಗೆ 15 ಲಕ್ಷ 30 ಲಕ್ಷ ದುಡ್ಡು ಕೇಳಿದ್ದಾರೆ. ಆ ವಿಡಿಯೋ ಅವರೇ ಪಾಪ ಕೊಟ್ಟಿದ್ದಾರೆ ನಮ್ಗೆ, ಅದನ್ನು ನಿಮಗೆ ಕೊಡ್ತೀವಿ. ನೀವು ಅದು ನೋಡಿ ಬೇಕಾದ್ರೆ ಪರಿಶೀಲನೆ ಮಾಡಿ. ತಾಳಿ ಇಲ್ಲ ನೋಡಿ, ತಾಳಿ ಇಲ್ಲ ಇದೆ ನೋಡೋಣ. ಈಗ ನೋಡ್ಬೇಕಲ್ಲ ನೀವು, ಕಳಿಸಿ ನೆಕ್ಸ್ಟ್ ಹೇಳಿ. ಒಂದು ನಿಮಿಷ. ನಿನ್ನೆ ಒಂದು ಬಜರಂಗ ದಳದವರು ಕುತ್ಕೊಂಡು ಕೇಳಪ್ಪ, ಸಾಗಣೆ ಮಾಡ್ತಿದ್ರು ಅಂತೇಳಿ ಒಂದು ಸುದ್ದಿ ಮಾಡಿದ್ದಾರೆ. ಅದರಲ್ಲಿ ಜಿಲ್ಲಾ ಸಂಚಾಲಕ ಜೀವನ್ ಅಂತ ಕೊಟ್ಟಿದ್ದಾರೆ. ಯಾರು ಜಿಲ್ಲಾ ಸಂಚಾಲಕರು ಮತ್ತೆ ಇಲ್ಲಿ ಸದ್ಯಕ್ಕೆ ನಮಗೆ ಜಿಲ್ಲಾ ಸಂಚಾಲಕ ಜೀವನ್ ಅವರನ್ನೇ, ಮತ್ತೆ ಬಜರಂಗ ದಳ ಜಿಲ್ಲಾ ಸಂಚಾಲಕ ಮಂಜು ಭಾರ್ಗವ ಅಂತ ಹೇಳ್ತಿದ್ರು. ಯಾರು ಹೇಳಿದ್ರಣ? ಅದನ್ನೇ ಹೇಳ್ತಾ ಇರೋದು ಕೊಟ್ಟಿದ್ದಾರೆ ಅಂತ. ಕ್ಲಿಯರ್ ಮಾಡಿ ಸ್ವಲ್ಪ. ಅದನ್ನೇ ಸಮಯ ಈಗ ಅದನ್ನೇ ಹೇಳ್ತಾ ಇದೀವಲ್ಲ. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಪ್ರದೀಪ್ ಸರ್ ಅಂತ ಹೇಳಿ, ಬಜರಂಗ ದಳ ಜಿಲ್ಲಾ ಸಂಯೋಜಕ ಬಂದು ಜೀವನ್ ಅಂತ ಹೇಳಿ, ನಾನೇ ಈ ಬಜರಂಗ ದಳ ಸಂಯೋಜಕ ಅಂತ ಹೇಳಿ ಸುಳ್ಳು ಹೇಳಿ ಮುತಾಲಿಕ್ ಅವ್ರ ಹತ್ರ ಆ ಸ್ಟೇಟ್ಮೆಂಟ್ ಕೊಡ್ಸಿದ್ದಾರೆ. ಇದನ್ನ ನಾನು ಸುಮ್ಮನೆ ಹೆಂಗೆ ಬೇಕಾಗಿ ಹೇಳೋಕ್ಕಾಗಲ್ಲ. ಈಗ ನೀವೆಲ್ಲರೂ ವಿಡಿಯೋ ಮಾಡ್ತಾ ಇದ್ದೀರಾ, ಕರೆಕ್ಟಾಗಿ ಹೇಳಿದ್ರೆ ಮಾತ್ರ ನೀವು ನಂಬೋದು. ಈ ಸಲ ಕೇಳಿದೆ ಅವತ್ತು ಕರೆಕ್ಟಾಗಿ ಇರಬೇಕು. ಕರೆಕ್ಟಾಗಿದ್ದಲ್ಲ ನಾನು ಹೆಂಗೆ ಬೇಕಾಗಿ ಮಾತಾಡೋಕ್ಕಾಗಲ್ಲ. ರೇಣವ್ರು ಕೇಳಿದಂಗೆ ಅವ್ರದ್ದು ಏನಾದರೂ ಎಲ್ಲರೂ ಕೇಳಿರೋದೊಂದು ವಿಡಿಯೋ ತೋರಿಸಿ ಅಂತಂದ್ರು. ಈಗಲೇ ಅವ್ರಿಗೆ ಒಂದು ವಿಡಿಯೋನ ನಿಮ್ಮ ಮುಂದೆ ಶೋ ಮಾಡ್ತೀನಿ. ಒಂದೇ ಒಂದು